ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಕರ್ನಾಟಕವೂ ಸೇರಿದಂತೆ ದೇಶ ವಿದೇಶಗಳ ನಮ್ಮ ಚಾರಣಿಗರಿಗೆ ಇಲ್ಲೊಂದು ರೋಮಾಂಚನದ ವರ್ತಮಾನವಿದೆ. ಹಾಗಾದರೆ ನೀವೆಲ್ಲ ತಪ್ಪದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಲೇಬೇಕು. ಅಷ್ಟೇ ಅಲ್ಲ, ನಿಮ್ಮ ಅಮೂಲ್ಯವಾದ ಒಂದು ಕ್ಷಣ ಖರ್ಚು ಮಾಡಿ ವಿಶ್ವ ಪ್ಲಸ್ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯದಿರಿ. ವೀಕ್ಷಕರೇ, ಚಾರಣಾಸಕ್ತರಿಗೆ ನಮ್ಮ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಅಚ್ಚುಕಟ್ಟಾದ ವ್ಯವಸ್ಥೆಯೊಂದನ್ನು ಮಾಡಿಕೊಟ್ಟಿದೆ. ಆ ವ್ಯವಸ್ಥೆ ಏನು ಅಂತೀರಾ? ಚಾರಣ ಆಸಕ್ತರಿಗಾಗಿ ಪ್ರತ್ಯೇಕವಾದ ವೆಬ್ಸೈಟ್ ರೂಪಿಸಿಕೊಟ್ಟಿದೆ. ವಿಶಿಷ್ಟವಾದ ವಿಶೇಷ ವೆಬ್ಸೈಟ್ ಈಗಾಗಲೇ ಚಾಲನೆ ಪಡೆದುಕೊಂಡಿದೆ. ಇದರ ನೆರವಿನಿಂದ ಕರ್ನಾಟಕದ ರುದ್ರರಮಣೀಯ ಪರಿಸರದ ತಾಣಗಳಲ್ಲಿ ತಿರುಗಾಡಲು ಬಯಸುವವರಿಗೆಲ್ಲ ಅಚ್ಚುಕಟ್ಟಾದ ವ್ಯವಸ್ಥೆ ಇದರಿಂದ ಒದಗಿ ಬರಲಿದೆ. ಪರಿಸರ ತಾಣಗಳಾದ ಅರಣ್ಯ ಪ್ರದೇಶಗಳಿಗೆ ಪ್ರವಾಸಿಗರು ಏಕಾಏಕಿ ನುಗ್ಗಿ ಅಂಥ ವಿಶಿಷ್ಟ ಜಾಗಗಳಲ್ಲಿ ಎದುರಾಗುತ್ತಿರುವ ಅವ್ಯವಸ್ಥೆಗಳನ್ನು ತಡೆಯಲು ಅರಣ್ಯ ಇಲಾಖೆಯ ಈ ವೆಬ್ಸೈಟ್ ಮಹತ್ವದ ಕ್ರಮವಾಗಲಿದೆ. ಅಷ್ಟೇ ಅಲ್ಲದೆ ಪ್ರವಾಸಿಗರ ಸುರಕ್ಷತೆ ಹಾಗೂ ಪ್ರವಾಸೋದ್ಯಮದ ಪ್ರಗತಿಗೆ ಈ ವೆಬ್ಸೈಟ್ ನೆರವಾಗಲಿದೆ. ಕರ್ನಾಟಕದಲ್ಲಿ ಚಾರಣ ನಡೆಸುವವರಿಗೆ ಮೊದಲ ಸುವ್ಯವಸ್ಥೆಗಳ ನಿಯಂತ್ರಣ ಕ್ರಮಗಳೇ ಇರಲಿಲ್ಲ. ಸಾಹಸ ಪ್ರವಾಸದಲ್ಲಿ ಆಸಕ್ತಿ ಹೊಂದಿರುವ ಯುವಜನರು ಪುಟ್ಟ ಟ್ರೂಪ್ ಕಟ್ಟಿಕೊಂಡು ಕಾಡಿಗೆ ನುಗ್ಗುವ ರೂಢಿ ಇದೆ. ಈ ಟ್ರೂಪ್ ಯುವಕರು ಕಾಡಿನಲ್ಲಿ ಓಡಾಡುವ ಸಂದರ್ಭಗಳಲ್ಲಿ ತಾವು ಬಳಸಿದ ಪ್ಲಾಸ್ಟಿಕ್ ವಸ್ತುಗಳು, ಖಾಲಿಯಾದ ಆಹಾರದ ಪೊಟ್ಟಣಗಳು ಹಾಗೂ ನೀರಿನ ಬಾಟಲಿ ಎಲ್ಲೆಂದರಲ್ಲಿ ಎಸೆದು ಗಲೀಜು ನಿರ್ಮಿಸುವ ಹುಚ್ಚಾಟ ಮಾಡ್ತಾ ಇದ್ರು. ಈ ತಂಡದವರು ಎಷ್ಟು ಬಾರಿ ದಾರಿ ತಪ್ಪಿ ಧೃತಿಗೊಳ್ಳುವ ಅತ್ಯಂತ ಕಷ್ಟದ ಸಂದರ್ಭದ ಘಟನೆಗಳು ಪದೇ ಪದೇ ವರದಿಯಾಗ್ತಾನೆ ಇರ್ತವೆ. ಒಂದು ಉತ್ತಮ ಉದಾಹರಣೆ, ಕಳೆದ ವರ್ಷ ಕುಮಾರ ಪರ್ವತ ಶ್ರೇಣಿಗೆ ಲೆಕ್ಕವಿಲ್ಲದಷ್ಟು ಚಾರಣಿಗರು ಎನ್ನುವ ಜನರು ನುಗ್ಗಿ ಭಾರೀ ಗೊಂದಲ ಸೃಷ್ಟಿ ಮಾಡಿದ್ದರು. ಅವರನ್ನೆಲ್ಲ ಕಾಡಿನಿಂದ ಹೊರಗೆ ಅಟ್ಟಲು ಅಧಿಕಾರಿಗಳು ಹರಸಾಹಸ ಪಡಬೇಕಾಗಿತ್ತು. ಕುಮಾರ ಪರ್ವತ ಘಟನೆಯಿಂದಾಗಿ ಕಳೆದ 9 ತಿಂಗಳುಗಳಿಂದ ರಾಜ್ಯದಲ್ಲಿ ಚಾರಣಯಾನ ಸ್ಥಗಿತಗೊಂಡಿತ್ತು. ಈಗ ವೆಬ್ಸೈಟ್ ಸಿಸ್ಟಮ್ ಆರಂಭಿಸಿ ಪರಿಸರ ಯಾನದ ಎಲ್ಲ ಆಪತ್ತುಗಳನ್ನು ತನ್ನ ನಿಯಂತ್ರಣಕ್ಕೆ ಪಡೆದು ರಾಜ್ಯ ಅರಣ್ಯ ಇಲಾಖೆ ಪುನಃ ಚಾರಣಕ್ಕೆ ಇದೀಗ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ವೀಕ್ಷಕರೇ ನೋಡಿ, ಚಾರಣದ ಹೆಸರಿನಲ್ಲಿ ನಮಗೆ ಯಾರಿಗೂ ಅರಣ್ಯ ಗುಡ್ಡಗಾಡಿನ ಪ್ರದೇಶಗಳಿಗೆ ಹಾನಿ ಮಾಡುವ ಮತ್ತು ಅಲ್ಲೆಲ್ಲ ಕಸದ ತಾಣವನ್ನೇ ತಂದಿಕ್ಕುವ ಹಕ್ಕು ಮತ್ತು ಅಧಿಕಾರ ಇಲ್ಲವೆಂಬುದು ನೆನಪಿಗೆ ಇರಬೇಕು. ಚಾರಣಾಸಕ್ತರಿಗಾಗಿ ಸರ್ಕಾರದ ಅರಣ್ಯ ಇಲಾಖೆ ಸುಮಾರು 40 ಲಕ್ಷ ರೂಪಾಯಿ ವೆಚ್ಚ ಭರಿಸಿ ವಿಶಿಷ್ಟವಾದ ವೆಬ್ಸೈಟ್ ಅಭಿವೃದ್ಧಿಪಡಿಸಿದೆ. ಇದರ ಸದುಪಯೋಗ ಮಾಡಿಕೊಂಡು ಪರಿಸರ ಪ್ರವಾಸವನ್ನ ಹೊಸ ದಿಗಂತಕ್ಕೆ ಎತ್ತರಿಸಬೇಕಿದೆ. ಕಾರಣ, ಪರಿಸರ ರಕ್ಷಣೆ ನಾವೆಲ್ಲ ಮಾನವರ ಹೊಣೆಯಾಗಿದೆ. ಈ ವೆಬ್ಸೈಟ್ ವಿವರ ಹೀಗಿದೆ. ಚಾರಣ ಪ್ರಿಯರು www.aranyavihara.karnataka.government.in ಇಲ್ಲಿ ವೈಯಕ್ತಿಕವಾದ ಮಾಹಿತಿ ನಮೂದಿಸಿ ಮುಂಗಡವಾಗಿ ಹಣ ಪಾವತಿಸಿ ಟಿಕೆಟ್ ಕಾಯ್ದಿರಿಸಿಕೊಳ್ಳಬಹುದಾಗಿದೆ. ಹೀಗೆ ಮಾಡಿದರೆ ಚಾರಣ ಮಾಡುವಾಗ ಮಾರ್ಗದರ್ಶಕ ಗೈಡ್ಗಳನ್ನು ಜೊತೆಯಾಗಿರಿಸಿಕೊಂಡು ಕರ್ನಾಟಕದ ಗಿರಿ ಶಿಖರಗಳಲ್ಲಿ ತಿರುಗಾಡಿ ಯಾವುದೇ ತೊಂದರೆ ಇಲ್ಲದೆ ಪರಿಸರ ಸೌಂದರ್ಯವನ್ನ ಅನುಭವಿಸಬೇಕಾಗಿದೆ. ಪ್ರೇಕ್ಷಕರೇ, ಈ ವ್ಯವಸ್ಥೆಯಲ್ಲೂ ಸಹ ನಕಲಿ ಟಿಕೆಟ್ ಹಾವಳಿ ಪ್ರವೇಶವಾಗಲಬಹುದಾಗಿದೆ. ಅತಿಕ್ರಮಣವಾಗಿ ಇಂಥ ನಕಲಿ ಟಿಕೆಟ್ ಹಿಡಿದು ಚಾರಣ ಪಥ ಪ್ರವೇಶಿಸುವವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳುವುದಕ್ಕಾಗಿ ಅಧಿಕಾರಿಗಳ ತಂಡವನ್ನು ಕೂಡ ರಚಿಸಲು ಅರಣ್ಯ ಇಲಾಖೆ ಮರೆತಿಲ್ಲ ಎನ್ನುವುದೇ ಮೆಚ್ಚುವ ಕ್ರಮವಾಗಿದೆ. ಒಟ್ಟಾರೆ ಚಾರಣಿಗರೆಲ್ಲ ಸುಗಮವಾದ ಚಾರಣದ ಕ್ರಮಕ್ಕೆ ಮುಂದಾಗಬೇಕು. ಇದಕ್ಕೆ ಚಾರಣಿಗರು ಎಂದು ಹೇಳುವ ಜನರ ಸಹಕಾರ ತೀರಾ ಅಗತ್ಯವಾಗಿದೆ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.